ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಇವತ್ತೊಂದು ಚಕ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದೇನಂತ ನೋಡೋಣ. ಮೊದಲಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ನಾನು ಜರಡಿ ಹಿಡ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಹುರಿಗಡಲೆ ಪೌಡ್ರನ್ನ ಮಾಡಿಕೊಂಡು ಅದನ್ನು 1 ಕಪ್ಪಷ್ಟು ಹಾಕಿದ್ದೀನಿ. ನಂತರ ಅದಕ್ಕೆ ಎಳ್ಳು ಮತ್ತು ಸ್ವಲ್ಪ ಓಂ ಕಾಳು ಮತ್ತು ಅಜ್ವಾನ ಅಂತ ಹೇಳ್ತಾರೆ, ಅದನ್ನು ಕೈಯಿಂದ ಆ ಥರ ಉಜ್ಜಿಬಿಟ್ಟು ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡ್ರು ಎಲ್ಲನೂ ಹಾಕಿ ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಗ್ಲಾಸಷ್ಟು ನೀರನ್ನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕೈಗೆ ಸ್ವಲ್ಪ ಬಿಸಿ ಹತ್ತಿದರೆ ಸಾಕು. ಇವಾಗ ಮಿಕ್ಸ್ ಮಾಡಿರುವಂತಹ ಹಿಟ್ಟನ್ನು ಮತ್ತೊಂದು ತಟ್ಟೆಗೆ ಒಂದು ಸರಿ ಚಕ್ಲಿ ಮಾಡೋಕ್ಕೆ ಚಕ್ಲಿ ಉರಳಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಒಂದು ತಟ್ಟೆಗೆ ಹಾಕ್ಕೊಂಡು ಕಾಯಿಸಿರುವ ಬಿಸಿನೀರಿನಿಂದ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು. ಯಾವ ರೀತಿ ಅಂದರೆ ಹಿಟ್ಟನ್ನು ಕಲಸಿದ ಮೇಲೆ ಈ ಥರ ರೋಲ್ ಮಾಡಿದ್ರೆ ಮೇಲೆ ಅದಕ್ಕೆ ಬಿರುಕಾಗಿ ಗೆರೆ ಮೂಡಬಾರ್ದು, ನೈಸಾಗಿ ಆಗಬೇಕು. ನೋಡಿ, ಆ ಥರ ಹಿಟ್ಟಾದಮೇಲೆ ಚಕ್ಲಿ ಒಳಗೆ ಹಾಕ್ಬಿಟ್ಟು ಚಕ್ಲಿ ಮಾಡಿದ್ಮೇಲೆ ಒಂಚೂರು ಚಕ್ಲಿ ಹರಿಯಲ್ಲ. ಇದೇ ಥರನೇ ನಾನು ಚಕ್ಲಿ ಮಾಡಿಬಿಟ್ಟು ಪಕ್ಕದಲ್ಲಿ ಎಣ್ಣೆ ಬೇಯಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಹಾಕಿ ಕರಿತಾ ಇದ್ದೀನಿ. ನೋಡಿ, ಗರಿಯಾದಂತಹ ಚಕ್ಲಿ ರೆಡಿ. ತುಂಬ ಬೇಗನೆ ಮಾಡ್ಬೋದು, ಸಿಂಪಲ್ಲಾಗಿ ಸುಲಭವಾಗಿ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.